ವೆಲ್ಕಮ್ ಬ್ಯಾಕ್. ಇದು ಅಂತಿಂತ ಎಡವಟ್ಟಲ್ಲ, ಮಹಾ ಎಡವಟ್ಟು. ವೈದ್ಯರಿಗೆ ಕೊರೋನಾ ಅಂತ ಬೆಚ್ಚಿ ಬೀಳಿಸಿದಂತ ಎಡವಟ್ಟಿನ ಸ್ಟೋರಿ. ಸುಖ ಸುಮ್ಮನೆ ಕ್ವಾರಂಟೈನ್ಗೆ ಒಳಗಾದವರ ನೋವಿನ ಕಥೆ. ಆರೋಗ್ಯ ಇಲಾಖೆ ಮಾಡಿರುವಂತ ಎಡವಟ್ಟು, ಅದರಲ್ಲೂ ಆ ಡಾಕ್ಟರ್ಗೆ ಇದೆ ಅಂತ ಹೇಳಿ ಟ್ರಾವೆಲ್ ಹಿಸ್ಟ್ರಿಯನ್ನ ನೋಡಿ ಗಾಬರಿಗೊಂಡಂತ ವಿಚಾರ. ವೈದ್ಯ ಟ್ರೀಟ್ಮೆಂಟ್ ಕೊಟ್ಟಿದ್ದು ಬರೋಬ್ಬರಿ 800 ಮಂದಿಗೆ. ವೈದ್ಯರಿಗೆ ಕೊರೋನಾ ಅಂತ ಹೇಳಿದಾಗ ಕಾಫಿ ನಾಡು ಚಿಕ್ಕಮಗಳೂರು ಅಫ್ಕೋರ್ಸ್ ಬೆಚ್ಚಿ ಬಿದ್ದಿತ್ತು. ವೈದ್ಯರ ಸಂಪರ್ಕ ಇದೆ ಅಂತ ಒಂದಿಷ್ಟು ಜನ ಅವ್ರ ಕಾಂಟ್ಯಾಕ್ಟ್ಗೆ ಬಂದವರು ಕ್ವಾರಂಟೈನ್ಗೂ ಕೂಡ ಒಳಗಾದ್ರು. 6 ಬಾರಿ ನಿರಂತರವಾಗಿ ಆ ಡಾಕ್ಟರ್ಗೆ ಪರೀಕ್ಷೆಯನ್ನ ಮಾಡಿದಾಗ, ಕೊರೋನಾ ಟೆಸ್ಟ್ ಅನ್ನ ಮಾಡಿದಾಗ 6 ಸಲನೂ ಕೂಡ ನೆಗೆಟಿವ್ ಅಂತಾನೆ ಬಂದಿದ್ದು. ಬೆಚ್ಚಿ ಬಿದ್ದಿದ್ದ ಕಾಫಿ ನಾಡಲ್ಲಿ ಈಗ ನೆಮ್ಮದಿಯ ನಿಟ್ಟುಸಿರನ್ನ ಜನ ಬಿಡ್ತಾ ಇದ್ದಾರೆ. ಜಿಲ್ಲೆಯ ಜನರಿಗೆ ಖುಷಿ ಸುದ್ದಿಯನ್ನ ಜಿಲ್ಲಾಡಳಿತ ಕೊಡ್ತು. 1ನೇ ತಾರೀಕು ಅಂದ್ರೆ ಮೊನ್ನೆ ಸಾಯಂಕಾಲ ಹಾಸನ್ ಸ್ಯಾಂಪಲ್ ಸಹ ನೆಗೆಟಿವ್ ಅಂತ ಬಂತು. 4ನೇ ಸ್ಯಾಂಪಲ್ ನೆಗೆಟಿವ್ ಬಂತು. ಆ ನಂತರ ಇದು ತುಂಬ ಗಂಭೀರ ಪ್ರಕರಣ ಅಂತ ಪರಿಗಣಿಸಿ ನಾವು ರಾಜ್ಯ ಸರ್ಕಾರ ಗಮನಕ್ಕೆ ತಂದಾಗ, ಯಾವ ಸ್ಯಾಂಪಲ್ ನಮಗೆ ಮೊದಲು ಪಾಸಿಟಿವ್ ಅಂತ ಬಂತು ಅದೇ ಸ್ಯಾಂಪಲನ್ನು ನಿಮ್ಹನ್ಸಿಂದ NIV ಬ್ಯಾಂಗ್ಳೂರ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಬೆಂಗಳೂರಿಗೆ ಕಳಿಸಿ ಅದೇ ಸ್ಯಾಂಪಲನ್ನು ಪುನಃ 2 ಸಲ ಟೆಸ್ಟ್ ಮಾಡಿದ್ದಾರೆ. ಆ 2 ಸ್ಯಾಂಪಲ್ಸ್ ಕೂಡ ನಿನ್ನೆ ರಾತ್ರಿ ನೆಗೆಟಿವ್ ಬಂತು. ಅದೇ ವ್ಯಾಪ್ತಿಯಲ್ಲಿ ಮತ್ತೊಂದು ಎಡವಟ್ಟಾಗಿದೆ. ಆರೋಗ್ಯ ಇಲಾಖೆ ಮತ್ತೆ ಜನ ಕಂಗಾಲಾಗಿ ಹೋಗಿದ್ರು. ಮಾನಸಿಕ ಕಿರಿಕಿರಿ ಯಾತನೆಯನ್ನ ಅನುಭವಿಸಿದವರೆಲ್ಲ ಈಗ ನಿರಾಳರಾಗಿದ್ದಾರೆ. ಕ್ವಾರಂಟೈನ್ಗೆ ಹೋಗಿದ್ರಿಂದ ಮನೆ ಮಂದಿಯ ನೆಮ್ಮದಿ ಕೂಡ ಹಾಳಾಗ್ಬಿಟ್ಟಿದೆ. ಮೂಡಿಗೆರೆ ವೈದ್ಯರ ಕೇಸ್ನಿಂದ ಈಗ ನಿರಾಳರಾಗಿದ್ದಾರೆ, ವೈದ್ಯರು ಕೂಡ ನಿರಾಳರಾಗಿದ್ದಾರೆ. ಆದ್ರೆ ಈ ಚಿಕ್ಕಮಗಳೂರಲ್ಲೇ ಗರ್ಭಿಣಿಗೆ ಸೋಂಕಿದೆ ಅಂತ ಒಂದು ಪತ್ತೆಯಾಗಿತ್ತಲ್ಲ, ಆ ಮೂಲ ಇನ್ನೂ ಕೂಡ ನಿಗೂಢವಾಗಿ ಉಳ್ಕೊಂಡ್ಬಿಟ್ಟಿದೆ. ಸೋಂಕಿನ ಮೂಲವನ್ನ ಸದ್ಯಕ್ಕೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಹುಡುಕ್ತಾ ಇದೆ. 2 ಕೇಸ್ ರೀಸೆಂಟ್ ಆಗಿ ನಾವು ನೋಡಿದಾಗ ಚಿಕ್ಕಮಗಳೂರು ಭಾಗದಲ್ಲಿ ಪಾಸಿಟಿವ್ ಬಂದಿದ್ದು, ಒಂದು ಡಾಕ್ಟರ್ದು, ಇನ್ನೊಂದು ಗರ್ಭಿಣಿದು. ಡಾಕ್ಟರ್ದೇನೋ ಈಗ ಸಾಲ್ವ್ ಆಗಿದೆ, ಬಟ್ ಗರ್ಭಿಣಿ ವಿಚಾರವಾಗಿ ಎಲ್ಲಿಂದ ಬಂತು ಅನ್ನೋ ವಿಚಾರವಾಗಿ ಇನ್ನೂ ಕೂಡ ಹುಡುಕಾಟ ಆಗ್ತಾ ಇದೆ. ಲಾಕ್ಡೌನ್ ಸಂಕಷ್ಟಕ್ಕೆ ನಲುಗಿದೆ ಜೀವಗಳದು. ದುಡಿಮೆ ಇಲ್ಲದೆ ಅತಂತ್ರಗೊಂಡ ಶ್ರಮ ಜೀವಿಗಳು ಅವರೆಲ್ಲ. ಎಲ್ರಿಗೂ ಕೂಡ ನೆರವು ಘೋಷಿಸೋ ಸರ್ಕಾರಕ್ಕೆ ಇದ್ದಂಗಾದ್ರೆ ಕಾಣ್ತಾ ಇಲ್ವಾ? ಕೊರೋನಾ ಬಂದ ಮೇಲೆ ಕೆಲಸ ಇಲ್ಲ, ಆದಾಯ ಇಲ್ಲದೆ ಸಾಕಷ್ಟು ಜನ ಬೀದಿಗೆ ಬಿದ್ದಿದ್ದಾರೆ. ಲಾಕ್ಡೌನ್ ಸಂಕಷ್ಟಕ್ಕೆ ನಲುಗಿರುವಂತ ಜೀವಗಳವು ದುಡಿಮೆ ಇಲ್ಲದೆ ಅತಂತ್ರಗೊಂಡ್ಬಿಟ್ಟಿದ್ದಾರೆ ಸಾಕಷ್ಟು ಜನ. ಆದ್ರೆ ಈಗ ಸರ್ಕಾರ ಬೇರೆ ಬೇರೆಯವರಿಗೆ ಈಗ ಪರಿಹಾರ ಘೋಷಣೆ ಮಾಡ್ತಾ ಇದೆ, ನೆರವಾಗಿ ನಿಲ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ಇವ್ರು ಕಾಣಿಸ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಕೆಲಸ ಇಲ್ಲ, ಆದಾಯ ಇಲ್ಲದೆ ಬೀದಿಗೆ ಬಿದ್ದಿದ್ದಾರೆ ಹೋಟೆಲ್ನ ಕಾರ್ಮಿಕರು. ಹೋಟೆಲ್ ಕಾರ್ಮಿಕರಿಗೆ ಜೀವನ ನಡೆಸೋದೇ, ಈಗ ದಿನ ದೂಡೋದೇ ಕಷ್ಟ ಆಗ್ತಾ ಇದೆ. ಸರ್ಕಾರ ನೋಡಿದ್ರೆ ನಯಾ ಪೈಸೆ ಸಹಾಯನೂ ಇಲ್ಲಿ ತನಕ ಈ ಶ್ರಮಿಕರಿಗೆ ಮಾಡಿಲ್ಲ. ಸರ್ಕಾರದ ಕಣ್ಣು ತೆರೆಸುವ ಅಭಿಯಾನ, ಹೋಟೆಲ್ ಕಾರ್ಮಿಕರಿಗಾದ ಅನ್ಯಾಯವನ್ನ ಎತ್ತಿ ಹಿಡಿಯುವಂತ ಅಭಿಯಾನ, ಅದೇ ಖಾಲಿ ತಟ್ಟೆ ಖಾಲಿ ಲೋಟ ಅಭಿಯಾನವನ್ನ ಈಗ ಮಾಡ್ತಾ ಇರೋದು. ಸಾಮಾಜಿಕ ಹೋರಾಟಗಾರ ರವಿ ಶೆಟ್ಟಿ ಬೈಂದೂರು ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಹೋಟೆಲ್ ಕಾರ್ಮಿಕರ ಪರ ಖಾಲಿ ತಟ್ಟೆ ಖಾಲಿ ಲೋಟ ಅಭಿಯಾನವನ್ನ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸರ್ಕಾರದ ಕಣ್ಣು ತೆರೆಸುವಂತ ನಿಟ್ಟಿನಲ್ಲಿ ಈ ಅಭಿಯಾನವನ್ನ ಮಾಡ್ತಾ ಇರೋದು.